ಬರ್ದಿರೋದು ಕೂಡ ಅವರೇನೆ ಸರ್. ನಿಮ್ಮ ಮಾಡನ್ನ ಬರ್ದಿರೋದು ಕೂಡ ಅವರೇ, 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 ಮಾಡನ್ನ ಬರ್ದಿರೋದು ಕೂಡ ಅವರೇನೆ ಸರ್. ನಿಮ್ಮ ಮಾತುಗಳು ಫೆಬ್ 6ಗೆ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಇರಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ಸೊ ಸಾಂಗಿಂದ ಆ್ಯಕ್ಚುಲಿ ನಾವು ಶುರು ಮಾಡಿದ್ವಿ ಸಾಂಗಿಂದ ಫಸ್ಟು. ಸೊ ಕಬ್ಬಿನ ಜಲ್ಲೆ ಸಾಂಗ್ ಏನು ಕೇಳ್ತಾ ಇದ್ದೀವಿ ಅದು ಬೇರೆ ಸ್ಕ್ರಿಪ್ಟ್ಗೆ ಮಾಡಿದಂತಹ ಒಂದು ಸಾಂಗು. ಬಟ್ ಅದು ನಮ್ಮ ಹೀರೋ ಸಾಂಗ್ ಆ್ಯಕ್ಚುಲಿ ನಾವು ಮೀಟ್ ಮಾಡಿದಾಗ ಫಸ್ಟ್ ಕೇಳಿಸಿದ್ದೆ ಆ ಸಾಂಗು ಅವ್ರಿಗೆ. ಸೊ ಹೆಚ್ಚು ಕಮ್ಮಿ ಈ ಸಾಂಗ್ ನನಗೆ ಸಿಗಲಿಕ್ಕೆ ಆ ಸಾಂಗೇ ಕಾರಣ, ಈ ಮೂವಿ ನನಗೆ ಸಿಗಲಿಕ್ಕೆ ಆ ಮೂವಿನೇ ಕಾರಣ. ಸೊ ಒಟ್ಟಾಗಿ ಓವರಾಲ್ 7 ಸಾಂಗ್ ಸಿನಿಮಾದಲ್ಲಿದೆ. 4 ಸಾಂಗ್ ಅತಿಶಯ್ ಜೈನ್ ಅವರು, 3 ಸಾಂಗ್ ಶಶಾಂಕ್ ಶಶಿಗೆ ಅವರು ಮಾಡಿದ್ದಾರೆ. ಸೊ ಈ ಸಿನಿಮಾ ಹೇಗೆ ಸ್ಟ್ರೆಂತ್ ಆಗ್ತಾ ಹೋಯಿತು ಅಂದರೆ, ನಾವು ಚಿಕ್ಕದ್ರಿಂದ ಶುರು ಮಾಡೋಕ್ಕೆ ಹೋಗಿದ್ದು ಸಿನಿಮಾ ಇವತ್ತು 5 ಲ್ಯಾಂಗ್ವೇಜ್ ಆಗಿ ಇವತ್ತು ಫೆಬ್ರವರಿ 6ಕ್ಕೆ ರಿಲೀಸ್ ಆಗಲಿಕ್ಕೆ ರೆಡಿ ಇದೆ. ಸೊ ಅದಕ್ಕೆ ಸೊ ಹೆಂಗೆ ಹೇಳೋದು ಅಂದರೆ, ಒಂದು ಕನ್ನಡದಲ್ಲಿ ಒಂದು ಸಿನಿಮಾ ರೆಡಿ ಆದ ಮೇಲೆ ಬೇರೆ ಸ್ಟೇಟ್ಗೆ ತಗೊಂಡೋಗೋದು ತುಂಬ ಕಷ್ಟ. ಸೊ ನಮ್ಮಲ್ಲೇ ತಲುಪಿಸೋದು ತುಂಬ ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಬೇರೆ ಸ್ಟೇಟ್ಗೆ ಹೋಗಿ ತಲುಪಿಸ್ತಾ ಇರೋದು ಅದು ಪ್ರೊಡಕ್ಷನ್ ಹೌಸ್ ಸ್ಟ್ರೆಂತು. ಸೊ ನಮ್ಮ ಕಾಡ ನಟರಾಜ್ ಸರ್ ಅವ್ರದ್ದು ಶ್ರಮ ತುಂಬ ಇದೆ. ಈಗ ಆಗ ನೋಡ್ತಾ ಹೋದರೆ ಅವ್ರಿಗೆ ಜಾಬ್ ಮಾಡಿಕೊಂಡು ಜೊತೆಯಲ್ಲಿ ಸಿನಿಮಾ ವರ್ಕ್ ಮಾಡಿಕೊಂಡು ಆ್ಯಕ್ಟಿಂಗು ಮಾಡಿಕೊಂಡು ಆ ಪ್ರೆಷರ್ನ ತಗೊಳ್ಳೋದು ಪೇನ್ ಇದೆಯಲ್ಲ, ಅದು ತುಂಬ ಸ್ಟ್ರೆಂತ್ ಇರೋರಿಗೆ ಮಾತ್ರ ಸಾಧ್ಯ ಅದು. ಸೊ ನನಗೇ ಫ್ರೀ ಬಿಟ್ಬಿಟ್ಟಿದ್ದಾರೆ, ನೀನು ಬರೀ ಕಂಟೆಂಟ್ ಮಾತ್ರ ನೋಡ್ತಾ ಇರೋ, ಮಿಕ್ಕಿದ್ದೆಲ್ಲ ತಲುಪಿಸೋ ಜವಾಬ್ದಾರಿ ನಂದೇ ಅಂತ. ಸೊ ತುಂಬ ಥ್ಯಾಂಕ್ ಯು ಸರ್ ಇಬ್ರಿಗೂ ಕೂಡ. ಸೊ ಸಾಂಗ್ ವಿಷಯಕ್ಕೆ ಬಂದರೆ, ನಮ್ಮ ಮೇಡಮ್ ಈಗ ಎಂಜಾಯ್ ಮಾಡ್ತಿದ್ದೀನಿ ಅಂತಿದ್ದಾರೆ. ಆ ಸಾಂಗಲ್ಲಿ ನಮ್ಮ ಈ ರತುನಿ ಸಾಂಗಲ್ಲಿ ಒಂದು ಮಂಚನ ಹ್ಯಾಂಗ್ ಮಾಡಿರ್ತಾರೆ. ಹೌದೌದು, ನೋಡಿದ್ದೀವಿ. ಆ ಹ್ಯಾಂಗ್ ಮಾಡಿರ್ತಾರೆ. ಹ್ಯಾಂಗ್ ಮಾಡ್ಬೇಕಾದ್ರೆ ಇಬ್ಬರದು ಕ್ಲೋಸ್ನೆಸ್ ಮೂಮೆಂಟು. ಸೊ ನಾನು ಅವ್ರಿಗೆ ನೋಡೋದ ಇವ್ರಿಗೆ ನೋಡೋದ, ಇಲ್ಲಿ ಐ ಕಾಂಟ್ಯಾಕ್ಟ್ ಎಲ್ಲ ಹೋಗ್ತಾ ಇದೆ, ಹೀರೋಗೂ ಪ್ರೊಡ್ಯೂಸರ್ಗೂ ಹೋಗ್ತಾ ಇದೆ ಇಲ್ಲಿ. ಸೊ ಮೇಡಮ್ ಯುದ್ಧ ಸಾಂಗ್ ಟೇಕ್ ಆಗಿದೆ, ಕರೆಕ್ಟಾಗಿ ಬಂದಿದೆ. ಇನ್ನೂ ಮಂಚದ ಮೇಲೆ ಏನು ಕೆಲಸ? ಟೆಲ್ ಮಿ. ಆದರೆ ಸೊ ದೇ ಹ್ಯಾವ್ ಟು ಗೆಟ್ ಡೌನ್. ಸೊ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಕಾರಣ ಧನು ಮಾಸ್ಟರು. ನಾವು ಕೂತು ಪ್ಲ್ಯಾನ್ ಮಾಡಿದಾಗ ಸೆಟ್ ಹೇಗಿರಬೇಕು, ಆರ್ಟಿಸ್ಟ್ ಎಷ್ಟು ಜನ ಬೇಕು, ಜೂನಿಯರ್ಸ್ ಎಷ್ಟು ಜನ ಬೇಕು, ಅದೆಲ್ಲ ಲಿಸ್ಟ್ ಮಾಡಿ ಇನ್ನೇನು ನಾಳೆ ಶೂಟ್ ಮಾಡಬೇಕು, ನಮಗಿನ್ನೂ ಸೆಟ್ ರೆಡಿ ಆಗಿರಲಿಲ್ಲ. ಸೊ ಇಡೀ ನೈಟ್ನೇ ಸೆಟ್ ರೆಡಿ ಮಾಡಿ ಬೆಳಗ್ಗೆ 6 ಗಂಟೆ ಕಾಲ್ ಶೀಟು ರೆಡಿ ಇತ್ತು ನಮ್ಮದು. ಸೊ ಥ್ಯಾಂಕ್ಸ್ ಟು ಧನು ಮಾಸ್ಟರ್. ಆ್ಯಂಡ್ ಕಬ್ಬಿನ ಜಲ್ಲೆ ಸಾಂಗ್ ಮಾಡಿದಂಥ ನಾವು ಭೂಷಣ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸಿಂಪಲ್ಲಾಗಿ ಸ್ಟೈಲಿಶಾಗಿ ಇಬ್ರಿಗೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಗಲೇ ನಮ್ಮ ನಿರೀಕ್ಷೆ ಮೇಡಮ್ ಹೇಳ್ತಾಯಿದ್ರು ಇರೋನು, ಆ ಸಾಂಗಲ್ಲಿ ಗ್ಲಾಮರಸ್ ಆಗಿ ಬಿಟ್ಟರೆ ಬೇರೆ ಎಲ್ಲೂ ತೋರಿಸಿಲ್ಲ ಅಂತ. ಏನಕ್ಕೆ ಅಂದರೆ ನಾವು ಹೆಚ್ಚು ಕಮ್ಮಿ ಸಿನಿಮಾ ನಡೆಯೋದೆಲ್ಲ 80s to 90s ಆ ಬ್ಯಾಕ್ಡ್ರಾಪಲ್ಲಿ ನಡೀತಾ ಇರುತ್ತೆ. ಸೊ ಹಂಗಾಗಿ ಇಷ್ಟು ಬೆಳ್ಳಗಿರೋದು ಆ ಮೂವಿಲಿ ನಾವು ತೋರಿಸಿದ್ರೆ ಹೆಂಗೆ ಹಳ್ಳಿ ಜನ ಹೇಗಿರ್ಬೇಕು, ಹಳ್ಳಿಯಲ್ಲಿ ನಡೆಯೋಂಥ ಕತೆ ಕಾನ್ಸೆಪ್ಟನ್ನು ನಾವು ತೊಗೊಂಡು ಇಷ್ಟು ಗ್ಲಾಮರಸ್ಸಾಗಿ ತೋರಿಸೋದು ಹೇಗೆ. ಸೊ ಹಾಗಾಗಿ ಅವ್ರನ್ನ ಡಲ್ ಮಾಡ್ತಾಯಿದ್ವಿ ನಾವು, ಮೇಕಪ್ನ ಡಲ್ ಮಾಡಿ ಅದನ್ನು, ಯಾಕಂದ್ರೆ ನ್ಯಾಚುರಲಿಟಿ ಕಾಣಿಸ್ಬೇಕಾಯಿತು. 80s ಆ ಕಾಲಕ್ಕೆ ನಂಬಿಸ್ಬೇಕಲ್ಲ ಜನಕ್ಕೆ. ಸೊ ಹಂಗಾಗಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದು ತುಂಬ ಇದೆ ಅಂದರೆ, ಯಾಕಂದರೆ ಈ ಪ್ರತಿ ಹೆಜ್ಜೆಯಲ್ಲಿ ಒಂದೊಂದು ಚಿಕ್ಕ ವಿಷಯದಲ್ಲೂ ಸ್ಟೇಜ್ ಬೈ ಸ್ಟೇಜ್ ವರ್ಕ್ ಆಗಬೇಕಾದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ಗೂ ತುಂಬ ವರ್ಕ್ ಮಾಡಿದ್ದಾರೆ. ಎಸ್ಪೆಷಲಿ ಆರ್ಟಿಸ್ಟ್ಗಳು ಮೇಕಿಂಗ್ ಟೈಮಲ್ಲಿ ಅಷ್ಟೇ, ಆರ್ಟಿಸ್ಟ್ಗಳು ಪ್ರತಿಯೊಬ್ಬರು ಆನ್ ಟೈಮ್ ಅಂಡೇ ಯಾರು ಕೂಡ ಸ್ಟಾರ್ಡಮ್ ತೋರಿಸಿಲ್ಲ, ಏನಿಲ್ಲ, ಕ್ಯಾಶುವಲಾಗಿ ನಾರ್ಮಲಾಗಿ ಬಂದು ಆ್ಯಕ್ಟ್ ಮಾಡೋರು ಅವ್ರು ಹೋಗೋರು. ಸ್ಪೆಷಲಿ ನಮ್ಮ ಯಶಟಿ ಸರು, ವಿಜಯ್ ಚೆಂಡೂರವರು, ಬಲಾ ಸರು, ಚಂದ್ರಪ್ರಭಾ ಇದ್ದಾರೆ, ಸೂರ್ಯ ಇದ್ದಾರೆ, ಮತ್ತು ನಮ್ಮ ದಿವಂಗತ ರಾಕೇಶ್ ಪೂಜಾರಿ ಅವರು ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ. ಸೊ ಓವರಾಲ್ ಒಂದು ಪವರ್ಫುಲ್ ಪ್ಯಾಕೇಜ್, ಒಂದು ಏನಂತೀವಿ, ಒಂದು ಅಪ್ಪ ಮಕ್ಕಳ ಒಂದು ಸಂಬಂಧದಲ್ಲಿ ಅಡ್ವೆಂಚರಸ್. ಹಾಗೆಯೇ ನಮ್ಮ ಮೀಡಿಯಾದವ್ರು ಆಲ್ರೆಡಿ ಇದನ್ನು ಡಿಕೋಡ್ ಮಾಡಿದ್ದಾರೆ ಅವರು. ಅಂದರೆ ರಿವೆಂಜ್, ನಮ್ಮ ಮಣ್ಣಿನ